ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ಮಳೆ ಸಕ್ಕತ್ತಾಗಿ ಹೋಯ್ತಿತ್ತು. ಮಳೆ ಎಷ್ಟು ಜೋರು ಮಳೆ ಅಂದರೆ ನೋಡಿ, ಹೆಂಗೆ ನೀರೆಲ್ಲ ನಿಂತಿದೆ. ಸೊ ಬೆಳಗ್ಗೆನೇ ಎದ್ದು ತೋಟದಲ್ಲಿ ಏನೇನು ಆಗೈತೆ, ಏನೇನು ಕೊಚ್ಕೊಂಡು ಹೋಗೈತೆ ಅಂತ ಗೊತ್ತಿಲ್ಲ, ನೋಡೋಕೆ ಹೋಗ್ತಾಯಿದ್ದೀನಿ ತೋಟಕ್ಕೆ. ಸೊ ಸಖತ್ತು ಮಳೆ ಗಾಳಿ, ಅದಕ್ಕೆ ಏನಾದರೂ ತೋಟದಲ್ಲಿ ಏನಾದರೂ ಕೊಚ್ಕೊಂಡು ಹೋಗೈತೆ ಅಂದರೆ ಗಾಳಿ ಬೇರೆ ಬೀಳ್ತಲ್ಲ. ಸೊ ಕಾಯಿಗಳು ಬಿದ್ದಿರೋದು, ಮತ್ತು ಕಾಯಿಗಳು ಹಂಗೆ ಹಾಕಿದ್ವಿ, ಎತ್ತಾಕಿರಲಿಲ್ಲ, ಅದೇನು ಕೊಚ್ಕೊಂಡು ಹೋಗೈತೆ ಏನಾದರೂ ನೋಡೋಣ ಅಂತ ಬಂದೆ ಬೆಳಗ್ಗೆನೆ. ಅಲ್ಲಲ್ಲೇ ಜಿಗಳು ತೆಗ್ಸಿದ್ದೀವಿ, ಅಂದರೆ ಇವಾಗ ಜಾಸ್ತಿ ನೀರು ತುಂಬ್ಕೊಂಡಾಗ ಶೀತ ಆಗಬಾರ್ದು ಅಂದ್ಬಿಟ್ಟು ಜಿಗಳು ತೆಗ್ಸಿದ್ದೀವಿ. ಜಿಗಳು ತೆಗ್ಸೋದ್ರಿಂದ ಇದೊಂದು ಅಡ್ವಾಂಟೇಜ್ ಇದೆ, ಒಳ್ಳೆಯದು. ನಮ್ಮ ರೈತರಿಗೆಲ್ಲ ಗೊತ್ತಿರುತ್ತೆ ಜಿಗಳು ತೆಗ್ಸೋದು ಏನು ಅಂತ. ಕಾಯಿಗಳೆಲ್ಲ ಇಲ್ಲೇ ಇದೆ, ಏನಾಗಿಲ್ಲ. ಸಖತ್ ಮಳೆ ಹೋಯ್ತು ನೋಡಿ, ಇಲ್ಲಿ ಹೆಂಗೆ ಕೊಚ್ಕೊಂಡು ಹೋಗಿದೆ ನೋಡಿ. ಇದೇ ಜಿಗಳು ಅಂತ ಹೇಳೋದು ನಾವು. ತೋಟದ ಎಲ್ಲ ಕಡೆಯೂ ಗದ್ದೆ ಪಕ್ಕದಲ್ಲೇ ಈ ಥರ ಜಿಗಳು ತೆಗ್ಸಿರ್ತೀವಿ. ಅಂದರೆ ಇವಾಗ ಜಾಸ್ತಿ ಮಳೆ ಹೋದಾಗ, ನೀರಾವರಿ ಟೈಮಲ್ಲಿ ನೀರು ನಿಂತ್ಕೊಂಡಾಗ ಶೀತ ಆಗೋದು, ಜಾಸ್ತಿ ಶೀತ ಆದ್ರೂ ಗಿಡಗಳು ಇಲ್ಲ ಮರಗಳು ಒಣಗೋಗೋದು, ಫಲ ಬಿಡ್ದೇ ಇರೋದು ಇದು ಆಯಿತು ನೋಡಿ. ಇಲ್ಲಿ ನೀರು ಹೆಂಗೆ ನಿಂತೈತೆ. ಸಖತ್ ಮಳೆ ಮಾತ್ರನೇ, ಗಾಳಿ ಮಳೆ ಸಖತ್ತು ನೋಡಿ. ಇಲ್ಲಿ ಇದು ಎಲ್ಲ ತೋಟದ ಗದ್ದೆಲ್ಲೂ ಈ ಥರ ಜಿಗಳು ತೆಗ್ಸಿದ್ದೀವಿ ಎಲ್ಲಲ್ಲೇ. ಸೊ ಇದೊಂಥರ ಒಳ್ಳೆಯದು. ಇನ್ನೇ ಗೊಬ್ಬರ ಏರ್ಬಿಟ್ಟು ಹೋಗೋರು ಇಲ್ಲ ತೋಟಕ್ಕೂ. ಸೊ ಇದೊಂಥರ ಒಳ್ಳೆ ಜಿಗಳು ತೆಗ್ಸೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಇದೆ. ಹೀಗಾಗಿ ಜಾಸ್ತಿ ಶೀತ ಆಗಲ್ಲ. ಸೊ ಸುಮಾರೆಲ್ಲ ಸೋಗುಗಳೆಲ್ಲ ಹಂಗಂಗೆ ಬಿದ್ದೋಗೈತೆ ಗಾಳಿಗೆ. ಸದ್ಯ ಕಾಯಿಗಳೇನೂ ಆಗಿಲ್ಲ. ಸುಮಾರು ಕಡೆ ಎಲ್ಲ ಕಾಯಿಗಳೆಲ್ಲ ಬಿದ್ದಿರ್ತವೆ, ಎಲ್ಲ ಮರಗಳಲ್ಲೂ ನೋಡಬೇಕು. ಇಲ್ಲೊಂದು ಕಾಯಿ ಬಿದ್ದೈತೆ ಮರದಲ್ಲಿ. ಏನೂ ಆಗಿಲ್ಲ, ತೊಂದರೆ ಏನಿಲ್ಲ. ಮಳೆ ಮಾತ್ರ ಸಖತ್ತಾಗಿ ಹೋಯ್ತು ನೆನ್ನೆ ಮಳೆ. ನಿಮ್ಮ ಕಡೆನೂ ಮಳೆ ಏನಾದರೂ ಬಿದ್ದಿದ್ರೆ ಕಮೆಂಟ್ ಮಾಡಿ. ಅಂದ್ಕೊಂಡಂಗೆ ತುಂಬ ಏನೋ ಜಾಸ್ತಿ ಮಳೆಯಿಂದ ತೊಂದರೆ ಆಗಿರುತ್ತೆ. ಅಂದರೆ ಏನಾದರೂ ಗಾಳಿ ಬೇರೆ ಬೀಳ್ತಲ್ಲ, ಅದಕ್ಕೆ ಮರಗಳು ಬೀಳೋದು. ಸಖತ್ ಗಾಳಿ ನೆನ್ನೆ, ಎಷ್ಟು ಗಾಳಿ ಅಂದರೆ ಯಪ್ಪ, ಸಖತ್ ಗಾಳಿ ಮಳೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೋಡಿ, ಪಕ್ಕದಲ್ಲಿ ಟೊಮೊಟೊ ಬೆಳೆದಿದ್ದಾರೆ. ನೆನ್ನೆ ಮಳೆ ಸದ್ಯ ಏನೂ ಆಗಿಲ್ಲ ಗಿಡಗಳು. ಯಾಕೆಂದರೆ ಮಳೆ ಬಿದ್ದಾಗ ಇದೆಲ್ಲ ಹಣ್ಣಿಗೆ ಬಂದಿರೋ, ಕೊಯ್ಲಿಗೆ ಬಂದಿರೋವು ಗಿಡಗಳೆಲ್ಲ ಹೊಂಟೋಯ್ತವೆ. ಬಟ್ ಇವತ್ತು ನೋಡಿ ಏನೂ ಆಗಿಲ್ಲ, ಸದ್ಯ ಒಳ್ಳೇದಾಗಲಿ. ಏಕೆಂದರೆ ಎಲ್ಲ ಫಲಕ್ಕೆ ಬಂದಿರೋದು, ಕುಯ್ಯಕ್ಕೆ ಬಂದಿರೋದು. ಇವಾಗ ಕೊಯ್ಲಿಗೆ ಬಂದಾಗ ಈ ಥರ ಆಗ್ಬಿಟ್ರೆ ಆಮೇಲೆ ಅವ್ರಿಗೆ ಮಾಡಿರೋ ಖರ್ಚು ರೈಟು ಸಿಗೋಲ್ಲ, ತುಂಬ ತೊಂದರೆ ಆಗೋದು. ಇದು ಬೆಂಡೆ ನೋಡಿ, ಬೆಂಡೆನೂ ಆಲೆ ಬಂದ್ಬಿಟ್ಟೈತೆ. ಬೆಂಡೆ ಕುಯ್ಬೇಕು, ಕುಯ್ದಿಲ್ಲ ಅಷ್ಟೇ ಅವರು. ಇನ್ನು ಎಷ್ಟು ಮಳೆ ಅಂತೀರಾ ಯಪ್ಪ, ಗುಡುಗು ಸಿಡ್ಲು ಮಳೆ ಮತ್ತು ಗಾಳಿ. ಗುಡುಗು ಸಿಡ್ಲು ಹೊಡಿತಾನೆ ಐತೆ, ಮಳೆ ಬರ್ತಾನೆ ಐತೆ. ಆಮೇಲೆ ಗಾಳಿ ಜಾಸ್ತಿ ಆಗೋಯ್ತು, ಅದಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ನಮ್ಮ ಹಿರಿಕರೆಲ್ಲ ಹೇಳ್ತಾರೆ ಗಾಳಿ ಬೀಸ್ಬಿಟ್ರೆ ಮಳೆ ಹೋಯ್ತದಾಗ ಹುಯ್ಯಲ್ಲ ಅಂತ. ಹಂಗೆ ಗಾಳಿ ಅದು ಸ್ಟಾರ್ಟಿಂಗ್ ಚೆನ್ನಾಗಿ ಒಂದು 2 ಅವರ್ ಹೋಯ್ತು, ಅದಾದಮೇಲೆ ಗಾಳಿ ಬೀಸ್ತು, ಅದಕ್ಕೆ ಮಳೆ ಹೋಯ್ತು. ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಹೊಡೆದಿರೋದು ಮಳೆ. ಸೂರ್ಯ ಇವಾಗ ಬರ್ತಾ ಇದ್ದಾರೆ, ಬಿಸಿಲು ಹೊಡಿಬೇಕು ಚೆನ್ನಾಗಿ. ಮೊನ್ನೆನೂ ಹಿಂಗೆ ಸೋನೆ ಹೋಯ್ತು, ಇವತ್ತು ಹಿಂಗೆ ಊದೈತೆ. ನೋಡೋಣ ಗಾಳಿಗೆ ಮಾವಿನಕಾಯಿಗಳು ಏನಾದ್ರು ಬಿದ್ದೋಗೈತೆ ಅಂತ ನೋಡೋಣ. ಮಾವಿನಕಾಯಿ ಏನಾದರೂ ಬಿದ್ದಿದೆಯಾ? ಇಲ್ಲ, ಏನು ಬಿದ್ದಿಲ್ಲ. ಏನು ಬಿದ್ದಿಲ್ಲ. ಆದರೂ ಎಷ್ಟು ಮಳೆ ಹೋಯ್ದ್ರೂ ನೋಡಿ, ಕೆಂಜ್ಗೆಗಳು ಮಾತ್ರ ಒಂಚೂರು ಏನೂ ಆಗಿಲ್ಲ, ಹಂಗೆ ಇದ್ದಾವೆ. ಎಷ್ಟು ನೀಟಾಗಿ ಹಂಗೆ ಇದೆ ನೋಡಿ ಕೆಂಜ್ಗೆಗಳು. ಎಷ್ಟು ಮಳೆನೇ ಇಲ್ಲಿ ಏನಾದರೂ ಬರಲಿ, ನಾವು ಯಾವುದಕ್ಕೂ ಜಗ್ಗೋದಿಲ್ಲ ಅಂತಾವು, ಏನು ಮಾಡೋಕ್ಕಾಗಲ್ಲ. ಅದರ ಪವರ್ ಹಂಗಿದೆ.
ಇನ್ನೇ ಇಲ್ಲೆಲ್ಲ ಗೊಬ್ಬರ ಏರ್ಬಿಟ್ಟು ಹೋಗವ್ರೆ. ಇದನ್ನು ಗೊಬ್ಬರ ಅಂಟ್ಸೋಕೆ ಇವಾಗ 4 ಜನ ಆಳುಗಳಿಗೆ ಹೇಳ್ಬೇಕು. ಇಷ್ಟು 12 ಲೋಡೇನೋ ತಂದು ಹಾಕವ್ರೆ, ಇನ್ನೂ 3 ಲೋಡ್ ಹಾಕಬೇಕು. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾರೆ. ಇವತ್ತಿನ 3 ಲೋಡ್ ಹಾಕಿದ್ಮೇಲೆ ಆಳುಗಳಿಗೆ ಹೇಳ್ಬಿಟ್ಟು ಅಲ್ಲೇ ತೆಂಗಿನ ಮರದ ಬಡ್ಡೆಗೆ ಅಲ್ಲೇ ಸ್ವಲ್ಪ ತೆಂಗಿನ ಮರದ ಬಡ್ಡೆ ಕೆತ್ತಿಸ್ಬಿಟ್ಟು ಗೊಬ್ಬರ ಹಾಕ್ಸ್ಬೇಕು. ಬಡ್ಡೆಗೆ ತೆಂಗಿನ ಮರದ ಬಡ್ಡೆಗಳಿಗೆ ಗೊಬ್ಬರ ಹಾಕ್ಸಾದ್ಮೇಲೆ ಮತ್ತೆ ಹುಳ ಕೇಳಬೇಕು. ಇವತ್ತು ಮಳೆ ಚೆನ್ನಾಗಿ ಉಯ್ದಿರೋದ್ರಿಂದ ಇವತ್ತು ಬರೋಲ್ಲ, ನಾಳೆಗೂ ಬರೋ ಡೌಟು. ನೋಡೋಣ, ಇವತ್ತೇನಾದ್ರು ಬಿಸಿಲು ಹೊಡೆದ್ರೆ ಚೆನ್ನಾಗಿ, ನಾಳೆ ಇಲ್ಲ ನಾಡ್ದು ಬರೋ ಕೇಳಬೇಕು. ಏನಪ್ಪ ನವಿಲು ಬರೋ ಸೋಗುಗಳೆಲ್ಲ ಬಿದ್ದೋಗ್ಬಿಟ್ಟೈತೆ. ನಾಳೆ ಇಲ್ಲ ನಾಡಿದ್ದು ಹೇಳ್ಬೇಕಷ್ಟೇ ಅವ್ರಿಗೆ, ಟ್ಯಾಕ್ಟ್ರಿಗೆ ಬರೋಕ್ಕೆ. ಬಂದು ಉಳಿಸ್ಬಿಟ್ರೆ ಗೊಬ್ಬರ ಹಾಕ್ಬಿಟ್ಟು ಹಂಗೆ ಆಳುಗಳು ಮಾಡ್ಬಿಟ್ಟು ಇದೆಲ್ಲ ಸೋಗು ಕುರಂಬಳ ಇದೆಲ್ಲ ಎತ್ತಿಸ್ಬಿಡ್ಬೇಕು. ಎತ್ತಿಸ್ಬಿಟ್ಟು ನೀಟಾಗಿ ಒಂದು ಕಡೆಗೆ ಹಾಕ್ಬಿಟ್ಟು ಉಳಿಸ್ಬಿಟ್ರೆ ಅಲ್ಲಿಗೆ ತೋಟ ಕ್ಲೀನಾಗಿರುತ್ತೆ, ಏನೂ ಇದು ಕಾಣಲ್ಲ, ನೀಟಾಗಿರುತ್ತೆ ತೋಟ. ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ, ತೋಟದೊಳಗೆ ಬರೋಕ್ಕೂ ಖುಷಿ ಆಗುತ್ತೆ. ಏನೂ ಆಗಿಲ್ಲ, ಏನೂ ಹಾನಿ ಆಗಿಲ್ಲ ಮಳೆಯಿಂದ. ನೋಡಿ ಇಲ್ಲೊಂದು ಕಾಯಿ ಬಿದ್ದಿದೆ. ಕಾಯಿಗಳು ತುಂಬ ತಳ್ಳಾಗಿರೋದ್ರಿಂದ ಮೊನ್ನೆ ಎಳ್ನೀರು ಕುಯ್ಸುವಾಗಲೂ ಕರೆಕ್ಟಾಗಿ ಕೆಡಗಿಲ್ಲ ಅವರು, ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ಗಾಳಿ ಬೀಸಿದಾಗೆಲ್ಲ ಕಾಯಿಗಳು ಬೀಳ್ತಾನೆ ಐತೆ. ನೋಡಿ ಇಲ್ಲೊಂದು ಕಾಯಿ ಬಿದ್ದೈತೆ. ಏನು ಸೈಜ್ ಐತೆ ಗುರು, ಸಖತ್ತಾಗೈತೆ, ಒಳ್ಳೆ ಸೈಜ್ ಮಾತ್ರ. ಮೊನ್ನೆ ತೂಕ ಹಾಕಿದ್ವಲ್ಲ ಕಾಯಿ, ಎಡ್ದಿದ್ದ ಕಾಯಿ 1 kg 100 ಗ್ರಾಮ್ ಬಂದೈತೆ, ಒಳ್ಳೆ ತೂಕ ಮಾತ್ರ. ಇಲ್ಲೊಂದು ಕಾಯಿ ಬಿದ್ದೈತೆ. ಆ ಥರ ತೂಕ ಬಂದರೆ ಒಳ್ಳೆ ದುಡ್ಡು ಮಾತ್ರ. ಕಾಯಿ ಹಂಗೆ ತೂಕ ಬರಬೇಕು, ತೂಕ ಬಂದಾಗಲೇ ಒಳ್ಳೆ ಇಳುವರಿ, ಒಳ್ಳೆ ತೂಕ, ಒಳ್ಳೆ ದುಡ್ಡಾಗೋದು ನಮಗೆ. 1 kg 100 ಗ್ರಾಮ್ ಅಂದ್ರೆ ಏನು ಕಮ್ಮಿನಾ ಯಪ್ಪ, ಒಳ್ಳೆ ತೂಕ ಮಾತ್ರ. ಸೊ ಅದಕ್ಕೆ ಹೇಳೋದು, ಅವಾಗವಾಗ ತೋಟ ಉಳಿಸ್ಬೇಕು ಮತ್ತು ಗೊಬ್ಬರ ಹಾಕಬೇಕು, ನೀರು ಹಾಯಿಸ್ಬೇಕು ಅಂತ ಹೇಳೋದು. ಸೊ ಹಂಗೆಲ್ಲ ಮಾಡೋದ್ರಿಂದ ಈ ಥರ ಒಳ್ಳೆ ಇಳುವರಿ ಬರ್ತವೆ. ಇದರಿಂದ ನಮಗೆ ಒಳ್ಳೆಯದು, ರೈತರಿಗೂ ಒಳ್ಳೆ ಲಾಭ ಸಿಗ್ತದೆ. ನೋಡಿ ಇಲ್ಲೊಂದು 3 ಕಾಯಿ ಬಿದ್ದಾಗೈತೆ. ಎಲ್ಲ ನೆನ್ನೆ ಗಾಳಿ ಮಳೆಗೆ ಬಿದ್ದಿರೋ ಕಾಯಿಗಳಿದು. ಇಲ್ಲೊಂದು ಬಿದ್ದೈತೆ. ನೋಡಿ ಅಡಿಕೆ ಮರ ಒಳಗಡೆಗೆ ಒಂದು ಬಿದ್ದುಬಿಟ್ಟೈತೆ, ಅಲ್ಲಿ ಕಾಯಿ ಬಿದ್ದೈತೆ. ಸುಮಾರು ಬಿದ್ದಾವೆ ಕಾಯಿಗಳು. ನೋಡಿ ಇಲ್ಲೂ ಒಂದು ಕಾಯಿ ಬಿದ್ದೈತೆ. ಇದು ಸರಿಯಾಗೈತೆ ಸೈಜ್ ಮಾತ್ರ. ಹಿಂಗಿರ್ಬೇಕು ಕಾಯಿ. ಈ ಥರ ಸೈಜ್ ಬಂದರೆ ಮಿನಿಮಮ್ 1 kg ಮೇಲೆ ಬರ್ತವೆ ಕಾಯಿ ತೂಕ. ಅಡಿಕೆ ಪಟ್ಟೆ ಮೇಲೆಲ್ಲ ಬಿದ್ದಿವು. ಅಡಿಕೆ ಕಾಯಿಗಳೆಲ್ಲ ಉದುರೋಗ್ಬಿಟ್ಟೈತೆ. ಅಡಿಕೆ ಕಾಯಿಗಳೆಲ್ಲ ಉದುರೈತೆ ನೋಡಿ. ಅಡಿಕೆ ಪಟ್ಟೆ ಎಲ್ಲ ನೀರು ನಿಂತ್ಬಿಟ್ಟೈತೆ. ಆಮೇಲೆ ಮಳೆ ಇನ್ನೊಂದು ಜೋರಾಗಿ ಬಂದು ಉಯ್ಯೋದ್ಕಿಂತ ನಿಧಾನಕ್ಕೆ ಕೂದ್ರೆ ಇಲ್ಲೊಂದು ಕಾಯಿ ಬಿದ್ದೈತೆ. ಈ ಮರದಲ್ಲೊಂದು ಕಾಯಿ ಬಿದ್ದೈತೆ, ಮತ್ತು ಇಲ್ಲೂ ಒಂದು ಕಾಯಿ ಬಿದ್ದೈತೆ. ಕಾಯಿ ಎಷ್ಟು ಸೈಜ್ ಇದೆ ನೋಡಿ, ಒಳ್ಳೆ ಸೈಜ್ ಇದೆ. ಗೊನೆ ಭಾರ ಆದಂಗೆ ಇದಾಗ್ಬಿಟ್ಟೈತೆ. ಈ ಗೊನೆಯಲ್ಲಿ ಫುಲ್ ನೋಡಿ, ಇಲ್ಲೂ ಒಂದು ಕಾಯಿ ಬಿದ್ದೈತೆ. ಅವು ಅಲ್ಲಿಂದ ಬಂದು ಇಲ್ಲಿಗೆ ಬಿದ್ದೈತೆ. ಗೊನೆ ಫುಲ್ ಫುಲ್ ತಳ್ಳಾಗೈತೆ. ಈ ಮರದಲ್ಲಿ ಎಳ್ನೀರು ಕುಯ್ಲಿಲ್ಲ ಅವರು, ಹಂಗಾಗಿ ಕೆಡಗಿಲ್ಲ. ಹಂಗೆ ಸುಮಾರು ಮರಗಳಲ್ಲಿ ಕೆಡಗಿಲ್ಲ. ಕೆಡಗಿಲ್ದಿರೋಲ್ಲ ಇನ್ನೊಂದ್ಸಲ ಕೆಡಗಬೇಕು. ಇಲ್ಲ ಚಿಕ್ಕ ಚಿಕ್ಕ ಮರಗಳಲ್ವ, ರೋಟಿ ಹಾಕೊಂಡು ನಾವೇ ಕೆಡಗಬೇಕಷ್ಟೆ. ಸುಮ್ಮನೆ ಚಿಕ್ಕ ಮರಗಳಿಗೆಲ್ಲ 35-40 ಕೊಡೋಕ್ಕಾಗಲ್ಲ. ರೋಟಿ ಚಿಕ್ಕದಾಗೊಂದು ರೋಟಿ ಮಾಡ್ಕೊಬಿಟ್ರೆ ಚಿಕ್ಕ ಮರಗಳು ನಾವೇ ಕೆಡ್ಕೊಬೋದು ಆರಾಮಾಗಿ. ಸೊ ಏನೂ ತೊಂದರೆ ಆಗಿಲ್ಲ. ಅದೇ ಹೇಳ್ತಿದ್ನಲ್ಲ, ಮಳೆ ನಿಧಾನಕ್ಕೆ ಸೋನೆ ಥರ ಉಯ್ದ್ರೆ ಚೆನ್ನಾಗಿ ಭೂಮಿ ಕುಡಿಯುತ್ತೆ. ಸೊ ಈಗ ಜೋರಾಗಿ ಉಯ್ದುಬಿಟ್ಟು ಹೋದರೆ ಬಂದು ಒಯ್ದು ಹಂಗೆ ಹರಿದು ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಚಿಕ್ಕದಾಗಿ ಸೋನೆ ಥರ ಮಳೆ ಉಯ್ದ್ರೆ ಬೆಟರು, ಚೆನ್ನಾಗಿ ಭೂಮಿ ಕುಡಿಯುತ್ತೆ, ಭೂಮಿಗೂ ಒಳ್ಳೇದು ಅವಾಗ.
ನೋಡಿ ಜಿಗಳು ಅಂತ ಹೇಳೋದ್ನಲ್ಲ, ಈ ತೋಟದಲ್ಲಿ ಇಲ್ಲಿ ತೆಗ್ಸಿದ್ದೀವಿ ನೋಡಿ. ಸೊ ಈ ಜಿಗಳು ತೆಗ್ಸೋದ್ರಿಂದ ಈಗ ಜಾಸ್ತಿ ಮಳೆ ಹೋದಾಗ ತೋಟದೊಳಗೆ ನೀರು ನಿಂತ್ಕೊಳ್ಳೋದು, ಶೀತ ಆಗೋದು, ಮರಗಳಿಗೆ ಆ ಶೀತದಿಂದ ಒಣಗೋಗೋದು ಇವೆಲ್ಲ ಆಗೋದಿಲ್ಲ. ಸೊ ಹಂಗಾಗಿ ಜಿಗಳು ತೆಗ್ಸಿರ್ತೀವಿ. ಸೊ ಜಿಗಳು ತೆಗ್ಸಿರೋದ್ರಿಂದ ಈ ಪಕ್ಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಡಿಕೆ ಪಟ್ಟೆಗಳು, ತೆಂಗಿನ ಸೋಗು ಏನು ಬಿದ್ದರೂ ಇದ್ರೊಳಗೆ ಹಾಕ್ತೀವಿ. ಆಮೇಲೆ ಬೆಂಕಿ ಹಾಕ್ತೀವಿ, ಅದೆಲ್ಲ ಬೂದಿಯಾಗಿ ಉರಿದೋಗುತ್ತೆ. ಆಮೇಲೆ ನೀರು ನಿಂತ್ಕೊಂಡಾಗ, ಈ ಮಳೆ ಹೋಗಿ ಜಾಸ್ತಿ ನೀರು ನಿಂತ್ಕೊಂಡಾಗ ಏನೂ ತೊಂದರೆ ಆಗೋಲ್ಲ. ಸೊ ಹಿಂಗಾಗಿ ಜಿಗಳು ತೆಗ್ಸೋದು ತುಂಬ ಒಳ್ಳೆಯದು. ಸೊ ಯಾರು ಜಿಗಳು ತೆಗ್ಸಿಲ್ಲ ಅಂದರೆ ನೀವು ನಿಮ್ಮ ತೋಟಗಳಲ್ಲಿ ತೆಗ್ಸಿ. ಈಗ ಒಂದು ತೋಟ ಇತ್ತು ಅಂದರೆ ಸುತ್ತ ಒಂದು ಜಿಗಳು ತೆಗೆಸ್ಬಿಡಿ. ಈಗ ನಾವು ಈ ತೋಟಕ್ಕೆ, ಈ ತೋಟ ಇದೆಯಲ್ಲ, ಈ ತೋಟಕ್ಕೆ ಸುತ್ತ ಜಿಗಳು ತೆಗ್ಸಿದ್ದೀವಿ. ಇಲ್ಲಿಂದ ಹೋಗಿ ಮುಂದೆ ಅಲ್ಲಿ ಎಡ್ಜಲ್ಲಿ ತೋರಿಸ್ತೀವಿ, ಅಲ್ಲಿಂದ ಕೊನೆಗೆ ಸುತ್ತ ಕಾಣಿಸುತ್ತೆ ಜಿಗಳು. ಸೊ ಇದು ತುಂಬ ಒಳ್ಳೆಯದು. ಜಿಗಳು ತೆಗ್ಸೋದ್ರಿಂದ ಮರಗಳು ಎಲ್ಲ ಚೆನ್ನಾಗಿರ್ತವೆ, ಯಾವುದೇ ತೊಂದರೆ ಆಗೋದಿಲ್ಲ. ಅಡಿಕೆ ಮರ ಆಗಲಿ, ತೆಂಗಿನ ಮರ ಆಗಲಿ, ಇಲ್ಲಿ ಯಾವುದೇ ಬೆಳೆ ಆಗಲಿ ಜಿಗಳು ತೆಗ್ಸೋದು ತುಂಬ ಒಳ್ಳೆಯದು. ನೋಡಿ ಇಲ್ಲ, ಇಲ್ಲೂ ಐತೆ ಜಿಗಳು, ಅವ್ರೇನು ಮಾಡಿಲ್ಲ ಗದ್ದೆ. ಹಂಗಾದ್ರೆ ನೋಡಿ ಇಲ್ಲೂ ಜಿಗಳು, ಇದು ಫುಲ್ ಕೊನೆಯವರೆಗೂ ಅಲ್ಲೂ ಐತೆ ಜಿಗಳು. ಈಗ ಕಾಲುವೆ ಅಥವಾ ಏನಾದ್ರು ನೀರು ಬುಡ್ಕೊಳಕ್ಕಾದ್ರೂ ಆಗ್ಬೋದು, ಬೇಸಿಗೆ ಕಾಲದಲ್ಲಿ ಅದರಿಂದ ನೀರು ಹಾಯಿಸ್ಕೊಳಕ್ಕಾದ್ರೂ ಆಗ್ಬೋದು, ಇಲ್ಲ ಶೀತದ ಕಾಲದಲ್ಲಿ ನೀರನ್ನು ಎಳ್ಕೊಳಕ್ಕಾದ್ರೂ ಆಗ್ಬೋದು. ಜಿಗಳು ತೆಗ್ಸೋದ್ರಿಂದ ತುಂಬ ಒಳ್ಳೆಯದು. ಸೊ ನೋಡಿ ಇಲ್ಲೂ ಒಂದು ತೆಗ್ಸಿದ್ದೀವಿ ನಾವು. ಅಂದರೆ ಇವಾಗ ಇದೆಲ್ಲ ತುಂಬ ಒಳ್ಳೆಯದು, ಜಿಗಳು ತೆಗ್ಸೋದ್ರಿಂದ ತುಂಬ ಒಳ್ಳೆಯದು. ಕಾಯಿಗಳು ನೋಡಿ ಇಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ ಗಾಳಿಗೆ. ಈ ಮರದಲ್ಲಿ ಕರೆಕ್ಟಾಗಿ ಕೆಡಗಿಲ್ಲ, ಹಾಗಾಗಿ ಇಲ್ಲೇ ಬಿದ್ದೋಗೈತೆ. ಸೊ ಇದು ಇವತ್ತಿನ ಲಾಗ್. ತೋಟಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ಏನಿಲ್ಲ. ಕಾಯಿಗಳು ಏನೂ ಎಲ್ಲೂ ಹೋಗಿಲ್ಲ. ತುಂಬ ಕಾಯಿಗಳು ಬಿದ್ದೋಗಿದ್ದಾವೆ, ಎಲ್ಲ ನೆತ್ತಾಕಬೇಕು. ಆಮೇಲಿಂದ ಬಂದು ಹಸುಗಳು ಹಿಡ್ಕೊಬಂದು ಮತ್ತೆ ಬರಬೇಕು ತೋಟಕ್ಕೆ. ಏನು ಜಾಸ್ತಿ ಹಾನಿ ಆಗಿಲ್ಲ, ಅದೇ ಖುಷಿ ವಿಚಾರ. ಸೊ ಇದು ಇವತ್ತಿನ ಲಾಗ್. ಹಾಗೆ ಚಾನಲ್ನ ನೋಡಿ. ಹಿಂದಿನ ವೀಡಿಯೋದಲ್ಲಿ ಗೊಬ್ಬರದ ಮಹತ್ವ ಬಗ್ಗೆ ಹೇಳಿದ್ದೀನಿ. ಸೊ ಮನೆ ಗೊಬ್ಬರದ ಮಹತ್ವ ಅದನ್ನು ನೋಡಿ. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.